ಪ್ರಿಯರೇ, ಒಳ್ಳೆ ದಿನಗಳಿರುವಾಗ, ಸಮೃದ್ಧಿ ಇರುವಾಗ, ಎಲ್ಲ ಚೆನ್ನಾಗಿ ಇರಬೇಕಾದ್ರೆ ಆಲ್ ಆರ್ ಅವರ್ ಫ್ರೆಂಡ್ಸ್, ಆಲ್ ಆರ್ ಅವರ್ ರಿಲೇಟಿವ್ಸ್, ಎವ್ರಿಬಡಿ ವಾಂಟ್ಸ್ ಟು ಬಿ ಇನ್ ಅವರ್ ಕಂಪನಿ. ದೇ ವಾಂಟ್ ಟು ಇನ್ವೈಟ್ ಅಸ್ ಹೋಮ್, ದೇ ವಾಂಟ್ ಅಸ್ ಟು ಇನ್ವೈಟ್ ದೆಮ್ ಹೋಮ್. ಎಲ್ಲ ಚೆನ್ನಾಗಿ ನಡೀತದೆ. ಯೋಬನ ಫ್ರೆಂಡ್ಸು ಯಾವಾಗಲೂ ಬರ್ತಾ ಇರ್ಬೋದು, ಯೋಬನ ಅವರ ಮನೆಗೆ ಹೋಗ್ತಾ ಇರ್ಬೋದು. ದುಃಖದ ದಿನಗಳಲ್ಲಿ ಬಂದರು, 7 ದಿವಸ ಅವನ ಜೊತೆ ಇದ್ದರು. ಆದರೆ ಏನಾಯಿತು ಕಡೆಗೆ ಏನೆಂದರೆ, ದೇ ರಿವೋಲ್ಟೆಡ್ ಅಗೇನ್ಸ್ಟ್ ಹಿಮ್, ದೇ ಸ್ಟಾರ್ಟೆಡ್ ಸ್ಪೀಕಿಂಗ್ ಅಗೇನ್ಸ್ಟ್ ಹಿಮ್, ದೇ ಸ್ಟಾರ್ಟೆಡ್ ಹರ್ಟಿಂಗ್ ಹಿಮ್. ಪ್ರಿಯರೇ, ಹಾಗೆ ನಮ್ಮ ಜೀವಿತದಲ್ಲಿ ಆಗ್ತಾ ಇದೆನಾ? ಆದರೆ ವಿ ಹ್ಯಾವ್ ಅ ಫ್ರೆಂಡ್ ಇನ್ ಜೀಸಸ್. ಯೇಸು ಸ್ವಾಮಿಯಲ್ಲಿ ನಮಗೆ ಒಬ್ಬ ಒಳ್ಳೆ ಸ್ನೇಹಿತರಿದ್ದಾರೆ. ಅವರು ನಮ್ಮ ದುಃಖವನ್ನು ಬಲ್ಲಂಥ ದೇವರು, ನಮ್ಮ ಹೋರಾಟವನ್ನು ಬಲ್ಲಂಥ ದೇವರು, ನಾವು ಏನನ್ನು ದಾಟಿ ಹೋಗ್ತೇವೆ ಅಂತ ಬಲ್ಲಂಥ ದೇವರು. ಅವರು ನಮ್ಮನ್ನು ನೋವು ಮಾಡಲ್ಲ, ನಮಗೆ ನೋವು ಮಾಡಲ್ಲ. ಇವತ್ತು ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ನಮ್ಮ ಮುಂದೆ ಅಯ್ಯೋ ಅಯ್ಯೋ ಪಾಪ ಇವ್ರಿಗೆ ಇಷ್ಟೊಂದು ತೊಂದರೆ ಆಗಿದೆ. ಯೋಬನ ಫ್ರೆಂಡ್ಸ್ ಹಾಗೇನೂ ಮಾಡಿಲ್ಲ. ಅವನ ಮುಂದೆ ಚಂದ ಮಾತಾಡಿ ಹಿಂದೆ ಅವನಿಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿಲ್ಲ. ಅವನ ಮುಂದೆನೇ ಅವನಿಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಷ್ಟೋ ಸರ್ತೆ ನಮ್ಮ ಫ್ರೆಂಡ್ಸ್ಗಳೇನು ಮಾಡ್ತಾರೆ ಅಂದರೆ, ನಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾರೆ, ನಮಗೆ ಗಾಯ ಆದಲ್ಲಿ ಇನ್ನೂ ನಮಗೆ ನೋವು ಮಾಡ್ತಾರೆ. ನಮ್ಮ ಜೊತೆ ನಿಲ್ತ್ಕೊಳ್ಳೋ ಬದಲಿ ನಮ್ಮ ವಿಷಯವಾಗಿ ಹೀಗೆ ಯೋಬನ ವಿಷಯದಲ್ಲಿ ಹೇಗೆ ಮಾತಾಡಿದ್ರು ಹಾಗೆ ಮಾತಾಡ್ತಾರೆ. ಪ್ರಿಯರೇ,